ಸುಟ್ ಪೇಷಂಟ್ ಜೊತೆನಾ? ಹೌದು ಕಣೆ. ಅಯ್ಯೋ, ಅವನು ಕಾಲ್ ಸುಟ್ಕೊಂಡು ಓಡಾಡೋಕೆ ಆಗ್ತಿರ್ಲಿಲ್ಲ. ಅವನ್ ಜೊತೆ ಏನೇ ಮಾಡ್ತಾಳೆ? ಅವನ ಜೊತೆ ಸುತ್ತಾಡ್ತಾಳೋ, ಡ್ಯಾನ್ಸ್ ಮಾಡ್ತಾಳೋ, ಏನಾದ್ರೂ ಮಾಡ್ಕೊಳ್ಳಿ. ನಿನ್ ಕೆಲ್ಸ ನೀನ್ ಮಾಡು ಹೋಗು. ಹಲೋ ದುರಂದರ್, ನನಗೆ ಅರ್ಧ ಭಾಗ ಬಂದ್ಬಿಡ್ಬೇಕು. ಆಮೇಲೆ ಹಾಗೆ ಹೀಗೆ ಅಂತ ಮಾತು ಬದಲಾಗಬಾರ್ದು. ಏ ಡೇವಿಡ್, ನೀನು ಸುಮ್ಮನೆ ತಮಾಷೆ ಮಾಡಬೇಡ. ಕೊಡೋದು ಬಿಡೋದು ಎಲ್ಲ ದುಡ್ಡು ಸಿಕ್ಕಿದ ಮೇಲೆ. ಈಗ ವಿಷಯ ಏನು ಅಂತ ಸುಮ್ಮನೆ ಹೇಳ್ತೀಯಾ? ಆ ಮುರುಳಿ ಡಾಕ್ಟರ್ ರೋಜಾ ಅಂತ ಅವಳ ಜೊತೆ ಸೇರಿದಾನೆ. ಆ ಡಾಕ್ಟರ್ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿದ್ರೆ ಮುಂದಿನ ಕೆಲಸ ಸುಲಭವಾಗುತ್ತೆ. ರೋಜಾ, ಅರ್ಥ ಮಾಡ್ಕೋ, ನಾವು ಬಹಳಷ್ಟು ದಿನ ಇಲ್ಲಿರಕ್ಕಾಗಲ್ಲ. ಆದಷ್ಟು ಬೇಗ ನಾವಿಲ್ಲಿಂದ ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿದ್ರೆ ತುಂಬಾ ಅಪಾಯ. ಆಯ್ತು, ನಿನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಅಷ್ಟು ಮಾಡು, ಆಮೇಲೆ ನಿನಗೆ ಎಲ್ಲ ಬಿಡಿಸಿರ್ತೀನಿ. ಆಯ್ತು, ಹಾಗೆ ಆಗ್ಲಿ. ಎಲ್ಲ ರೆಡಿ ಮಾಡಾಯ್ತಾ? ಹೊರಡೋಣವಾ? ಸರಿ, ಹೋಗೋಣ. ಒಂದ್ ನಿಮಿಷ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಇಲ್ಲೇ ಮೇಲ್ಗಡೆ ಸಾ. हमारे डोबी बंदे ಎಲ್ಲಿದ್ದಾಳೆ ರೋಜಾ? ಇಲ್ಲಿಲ್ಲ ಅವಳು. ಎಲ್ಲಿ ದುಡ್ಡು? ಏನ್ ಹಾಗೆ ನೋಡ್ತಾ ಇದೀಯಾ? ಮಾತಾಡೋ. ನನ್ನ ಮಗನೇ ದುಡ್ಡೆಲ್ಲಿದೆ ಅಂತ ಹೇಳ್ತೀಯೋ ಇಲ್ಲ ಸಾಯ್ತೀಯೋ? ಓ, ಒಳಗಡೆನೆ ಇದ್ದಾಳೆ. ರೋಜಾ, ಬಾಗಿಲು ತೆಗಿಯಮ್ಮ.
ಮುರಳಿ ಅಯ್ಯೋ, ಎಲೆ ಮೇಲೆ ಬೇಗ ಎತ್ತಿಗೆ. ಬೇಗ ಕಮಾನ್ ಬೇಗ. ಯಾರವನು? ನನಗೂ ಅರ್ಥ ಆಗ್ತಿಲ್ಲ. ಅವನು ರೌಡಿ ಗ್ಯಾಂಗ್ನವನೇ ಇರಬೇಕು. ರೌಡಿ ಗ್ಯಾಂಗ್ನವನ? ಹೌದು, ಆ ಥರನೇ ಕಾಣಿಸ್ತಾನೆ. ಅವನು ಯಾಕೆ ನಿನ್ ಹಿಂದೆ ಬರ್ತಿದ್ದಾನೆ? ಅವನು ಕದಿಬೇಕು ಅಂತ ದುಡ್ಡು ನನ್ನ ಹತ್ರ ಬಂದು ಸೇರ್ಕೊಂಡಿದೆ. ಅದಕ್ಕೆ ಅವನು ನನ್ನ ಅಡ್ಡಿಸ್ಕೊಂಡ್ ಬರ್ತಾ ಇರೋದು. ಅದೇ ಪ್ರಾಬ್ಲಮ್ ಆಗಿರೋದು. ಎಷ್ಟು ದುಡ್ಡು? ತುಂಬಾ ಇದೆಯಾ? ಒಂದು ಸೂಟ್ ಕೇಸ್ ತುಂಬಾ ಇದೆ. ಅಷ್ಟೊಂದು ದುಡ್ಡು ಇದೆಯಾ? ಹೌದು, ಬೇಗ ದೂರ ಎಲ್ಲಾದ್ರೂ ಹೋಗ್ಬೇಕು. ಆಯ್ತು, ನಾನ್ ಕರ್ಕೊಂಡು ಹೋಗ್ತೀನಿ. ಡೇವಿಡ್, ನಾನು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಎಲ್ಲಾ ಗವರ್ಮೆಂಟ್ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ, ಕ್ಲಿನಿಕ್, ಹೋಟೆಲ್ ಎಲ್ಲಾ ಕಡೆ ಹುಡುಕಿ ಸುಸ್ತಾಗೋಗ್ಬಿಟ್ಟೆ. ಎಲ್ಲೂ ಪತ್ತೆನೇ ಆಗ್ಲಿಲ್ವಲ್ಲ. ಏನ್ ಮಾಡೋದು? ಹುಡುಕ್ಲೇಬೇಕು. ಆದಷ್ಟು ಬೇಗ ಹುಡುಕಿ ಕಣ್ಣು ಹಿಡಿಲೇಬೇಕು. ಬೇರೆ ದಾರಿ ಇಲ್ಲ. ನಾನು ಇನ್ನೊಂದ್ಸರಿ ಎಲ್ಲ ಕಡೆ ಹುಡುಕ್ತೀನಿ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಬಾಯ್. ಸರಿ, ಬಾಯ್. For more updates, like, comment, subscribe to our channel.